ಇನ್ನು ಸಚಿವ ಮಧು ಬಂಗಾರಪ್ಪ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲ ಸುಮ್ಮನಿರಿ, ಮಾತಾಡಬೇಡಿ ಅಂದರೂ ಪದೇ ಪದೇ ಮಾತಾಡ್ತಾನೆ ಇದ್ದಾರೆ. ಇವ್ರುಗಳೇ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಿದ್ದರಾಮಯ್ಯ ಮುಂದುವರಿಯಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಬೆಳಗಾವಿನಲ್ಲಿ ಮಾತನಾಡ್ತಾ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ಮು, ಅದನ್ನು ನಡ್ಕೊಂಡು ಹೋಗುತ್ತೆ. ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂಥೇಳಿ ನಮ್ಮೆಲ್ಲರ ಆಸೆ. ಅವ್ರು ಆಗ್ತಾರೆ. ಕೋರ್ಟ್ ವಿಚಾರನೇ ಬೇರೆ, ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿಯವರು ಇವರೆಲ್ಲ ಇಲ್ವಾ? ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಪ್ರಶ್ನೆ ಹಾಕೋದು? ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನು ನಾವು ನೋಡಿದ್ವಿ. ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್. ಸಿಎಂ ಸ್ಥಾನ ಖಾಲಿ ಇಲ್ಲ ನೋಡಿ. ಅವ್ರು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಈ ಕಾಂಗ್ರೆಸ್ ನಾಯಕರದ್ದು ಒಂದು ಲಾಜಿಕ್ ಅರ್ಥ ಆಗ್ತಿಲ್ಲ. ಸಿಎಂ ಸ್ಥಾನದ ಆಕಾಂಕ್ಷಿ ನಾನು ಹೌದು ಅಂತ ಸ್ಟೇಟ್ಮೆಂಟ್ ಕೊಟ್ಟವರೇ ಇವತ್ತು ಇದೆಲ್ಲ ಬಿಜೆಪಿಯವರ ಕುತಂತ್ರ ಅಂತ ಬಿಜೆಪಿಯವರ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನಗಳು ಯಾಕೆ ನಡೀತಾ ಇದೆ? ಅರವಿಂದ್, ಒಂದು ಸ್ಪಷ್ಟ, ಮುಖ್ಯಮಂತ್ರಿಗಳ ಮೂಡ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ನಂತರದಲ್ಲಿ ಕೆಲವು ಸಚಿವರುಗಳು ಆಡಿದಂಥ ಮಾತು ಅಂದರೆ ಸದ್ಯಕ್ಕೇನು ತೊಂದರೆ ಇಲ್ಲ, ಸಿದ್ದರಾಮಯ್ಯ ಅವರು ಬದಲಾಗಲ್ಲ ಅಂತ ಹೇಳ್ತಾನೆ ತಮ್ಮ ಮನದಾಳದ ಸಿಎಂ ಸೀಟ್ನ ಆಸೆಗಳೇನಿತ್ತು ಅದೆಲ್ಲವನ್ನು ಕೂಡ ವ್ಯಕ್ತಪಡಿಸಿದಂಥ ಸಾಕಷ್ಟು ಸಚಿವರುಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದರು. ಆದರೆ ಆ ಒಂದು ಬೆಳವಣಿಗೆ ನಂತರದಲ್ಲಿ ಅವರುಗಳು ಆಡಿದಂಥ ಮಾತು ಪಕ್ಷದಲ್ಲೂ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದು ಮುಜುಗರನ್ನು ಉಂಟು ಮಾಡುವಂಥ ಬೆಳವಣಿಗೆ ಅದರಲ್ಲಿ ಅನುಮಾನವಿಲ್ಲ. ಮತ್ತು ಮಾತನಾಡಿದವರು ಕೂಡ ಕಾಂಗ್ರೆಸ್ನ ಸಚಿವರುಗಳೇ ಮಾತಾಡಿದ್ದು ಹೊರತು ವಿಪಕ್ಷದವ್ರು ಹೇಳಿದ್ರು ಅಂತ ಇವ್ರು ಮಾತಾಡಿದ್ದಲ್ಲ, ಅಥವಾ ವಿಪಕ್ಷದವ್ರಿಗೆ ಹೇಳಿದ್ರು ಅಂತ ಇವ್ರು ಸಮರ್ಥನೆ ಕೊಟ್ಟಿದ್ದು ಅಲ್ಲ. ಇವರೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈಗ ಮತ್ತೊಂದು ಕಡೆಯಿಂದ ಸಿಎಂ ಇರ್ಬೋದು, ಎಲ್ಲರೂ ಕೂಡ ಈ ರೀತಿ ಮಾತಾಡ್ಬಿಡ್ತಾ ಇದ್ದಂತೆ ಅದು BJP ಅವ್ರು ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡೋದು, ಬೇರೆಯವ್ರ ಮೇಲೆ ಹೇಳಿದ್ರು ಕೂಡ ಮಾತನಾಡಿದಂಥದ್ದು ಸಚಿವರುಗಳೇ. ಮತ್ತು ಸಿದ್ದರಾಮಯ್ಯ ಆಪ್ತವಲಯದಲ್ಲಿ ಗುರುತಿಸ್ಕೊಂಡಂಥವ್ರೆ ಸಿಎಂ ಬದಲಾವಣೆಯ ಬಗ್ಗೆ, ಊಹಾಪೋಹಗಳ ಬಗ್ಗೆ ವದಂತಿಗಳು ಸೃಷ್ಟಿಯಾಗುವಂಥ ದಾಟಿಯಲ್ಲಿ ಮಾತನಾಡಿದಂಥವ್ರು. ಈಗ ಎಲ್ಲವೂ ಕೂಡ ಸುಮ್ಮನೀರಿ ಅಂದ ಕೂಡಲೇ ಅದನ್ನು ತೆಗೆದು BJP ಅವ್ರ ಮೇಲೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಮೊದಲು ಶಿಸ್ತು ತಪ್ಪಿದಂತೆ ಮಾತನಾಡಿದವರೇ ಕೆಲವು ಸಚಿವರುಗಳು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.